ಸರ್, ಇನ್ನೊಂದು ವಿಚಾರ, ಈ ಬಾರಿ 7,10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇರೋದ್ರಿಂದ ಈ CCTV ಕ್ಯಾಮ್ರಾಗಳ ಅಳವಡಿಕೆ ಆಗಿರ್ಬೋದು, ಮೊಬೈಲ್ಗಳ ಬಳಕೆಗೆ ಕಡಿವಾಣ ಹಾಕುವಂಥದ್ದಾಗಿರ್ಬೋದು, ಜೊತೆಗೆ ವೆಬ್ಕಾಸ್ಟಿಂಗಿನ ಸಿದ್ಧತೆಗಳು ಎಲ್ಲ ಹೇಗಾಗಿದೆ? ಈಗ ಎಲ್ಲ ಪರೀಕ್ಷಾ ಕೇಂದ್ರಗಳ ಪ್ರತಿಯೊಂದು ಕೊಠಡಿಯನ್ನು ನಾವು CCTV ಕ್ಯಾಮ್ರಾಗಳಲ್ಲಿ ಸೂಪರ್ವಿಷನಲ್ಲಿ ಮಾಡ್ತಾ ಇರ್ತೀವಿ. ಎರಡನೇದು, ನಮ್ಮ ಟ್ರೆಜರಿಯಲ್ಲಿ ಏನು ನಮ್ಮದೇನು ಪ್ರಶ್ನೆ ಪತ್ರಿಕೆ ಎಲ್ಲ ಸ್ಟೋರೇಜ್ ಮಾಡ್ತೀವಿ ಅದನ್ನು ಸಹ ಕಂಟಿನ್ಯೂಸ್ ಮಾನಿಟರ್ ಮಾಡಲಿಕ್ಕೆ ಮತ್ತು ನಮ್ಮ ಕಚೇರಿಯಲ್ಲಿ ಸಹ ಇದನ್ನೆಲ್ಲ ಮಾನಿಟರ್ ಮಾಡಲಿಕ್ಕೆ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಮತ್ತು ಮುಂದುವರೆದಂತೆ ಪರೀಕ್ಷೆ ಕೊಠಡಿಯಲ್ಲಿ ಯಾವಾಗ ನಾವು CCTV ಹಾಕಿರ್ತೀವೋ ಅವತ್ತಿಂದ ತಮಗೆಲ್ಲ ಗೊತ್ತಿದೆ, ತುಂಬ ಚೆನ್ನಾಗಿ ಯಾವುದೇ ಕಾಪಿಂಗ್ ಎಲ್ಲ ಆಗೋದು ತುಂಬ ಕಡಿಮೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ. ಇನ್ನು ಸರ್, ಈ ಕಾನೂನು ಕ್ರಮ, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಏನಾದರೂ ಸುಳ್ಳು ಸುದ್ದಿ ಹಾಕೋದಂತಾಗಲಿ ಅಥವಾ ನಾಳೆ ಪರೀಕ್ಷೆ ಈ ಥರ ನಂಗೆ ಪತ್ರಿಕೆ ನಮ್ಮಲ್ಲಿ ಲಭ್ಯ ಇದೆ, ನೀವು ಮೆಸೇಜ್ ಮಾಡಿದ್ರೆ ನಾವು ದುಡ್ಡು ಕೊಡ್ತೀವಿ ಅಂತ ಏನಾದರೂ ಪ್ರಕರಣ ಕಂಡು ಬಂದರೆ ಯಾವ ರೀತಿ ಕಾನೂನು ಕ್ರಮ ಜರುಗಿಸ್ತೀರಿ? ಈಗ ನಮ್ಮ ಲಿಮಿಟ್ಸಲ್ಲಿ ಇದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಎಲ್ಲ ಅಂಶಗಳು ಮಕ್ಕಳ ಮತ್ತು ಸಮಾಜದಲ್ಲಿರುವಂಥ ಮಕ್ಕಳ ಏಕಾಗ್ರತೆಯನ್ನು ಮತ್ತು ಅವರ ಪ್ರಿಪ್ರೇಷನನ್ನು ಹಾಳು ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಮತ್ತು ಮನಿ ಎಕ್ಸ್ಟ್ರಾಕ್ಷನ್ಗೆ ಮಾಡ್ತಾ ಇದ್ದಾರೆ. ಇದು ಬರೋದನ್ನು ನನಗೆ ಗಮನಕ್ಕೆ ಬಂದ ತಕ್ಷಣವೇ ವಿದಿನ್ ನೋ ಟೈಮ್ ನಮಗೆ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ನಾವು ಮಾಹಿತಿಯನ್ನು ಕೊಡ್ತೇವೆ. ಮಾಹಿತಿಯನ್ನು ಕೊಟ್ಟು ಅಲ್ಲಿ ಕೇಸನ್ನು ದಾಖಲಿಸ್ತೇವೆ ಮತ್ತು ತದನಂತರ ಇಟ್ ಬಿಕಮ್ಸ್ ಎ ಪೊಲೀಸ್ ಕೇಸ್. ಸರ್, ಭದ್ರತೆ ದೃಷ್ಟಿಯಿಂದ ಏನೇನೆಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲಾಗಿದೆ? ಭದ್ರತೆ ದೃಷ್ಟಿಯಿಂದ ಅಂದರೆ ನಾವೀಗ 200 ಮೀಟರ್ಸ್ ಆಫ್ ದ ಸೆಂಟರ್ಸಿಗೆ ನಾವು ನಿಷೇಧಾಜ್ಞೆ ಹಾಕಿರ್ತೀವಿ. ಮಕ್ಕಳು ಯಾರೂ ಮೊಬೈಲು ಮತ್ತು ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಸ್ಸನ್ನು ಎಕ್ಸಾಮ್ ಹಾಲ್ಸಲ್ಲಿ ತೊಗೊಳ್ಳಿಕ್ಕೆ ಅವಕಾಶ ಇಲ್ಲ. ಮತ್ತು ಮುಂದುವರೆದ ಭಾಗ ಏನಂತಂದರೆ, ನಾವು ಈ ಸರ್ತಿ ಬ್ಲೈಂಡ್ ಸ್ಟೂಡೆಂಟ್ಸಿಗೆ ಲ್ಯಾಪ್ಟಾಪ್ ತೊಗೊಂಡು ಹೋಗಲಿಕ್ಕೆ ಬಿಟ್ಟಿದ್ದೀವಿ. ಯಾಕಂದರೆ ಎಂಟ್ರಿ ಮಾಡೋಕ್ಕಂದ್ರೆ ದೇ ಕ್ಯಾನ್ ಟೈಪ್ ಆ್ಯಂಡ್ ರೈಟ್ ಅಂತ. ಹಾಗಾಗಿ ಅವ್ರಿಗೆ ಮಾತ್ರ ಅದು ಮೊದಲೇ ಅವ್ರು ಪರ್ಮಿಷನ್ ಹಾಕಿ DDPU ಕಡೆಯಿಂದ ಮಾಹಿತಿ ತೊಗೊಂಡು ಮತ್ತು ನನಗೆ ನಾನು ಟ್ಯಾಬ್ ಉಪಯೋಗಿಸ್ಕೊಳ್ತೀನಿ. ಯಾಕಂದರೆ ಕೆಲವೊಂದು ಬ್ಲೈಂಡ್ ಸ್ಟೂಡೆಂಟ್ಸ್ ಟೈಪಿಂಗ್ ಬರ್ತಾಯಿದೆ, ಅವ್ರು ಉಪಯೋಗಿಸ್ಕೊಂಡು ಅವ್ರಿಗೆ ಮಾತ್ರ ಪರ್ಮಿಷನ್ ಇದೆ. ಅವ್ರನ್ನ ಹೊರತುಪಡಿಸಿ ಚೀಫ್ ಎಕ್ಸಾಮಿನರಿಗೆ ಒಬ್ಬರಿಗೆ ನಾವು ಆದಷ್ಟು ಬೇಸಿಕ್ ಮೊಬೈಲ್ ತೊಗೊಂಡು ಹೋಗಿ ಅಂತ ಹೇಳಿದ್ದೀವಿ. ಅವ್ರು ನೋಡ್ತೀವಿ ಸರಿ, ಯಾರಿಗೂ ಎಲೆಕ್ಟ್ರಾನಿಕ್ ಡಿವೈಸ್ ತೊಗೊಂಡು ಹೋಗಲಿಕ್ಕೆ ಅವಕಾಶ ಇಲ್ಲ. ಬೇಸಿಕ್ ಮೊಬೈಲ್ ಮಾತ್ರ ಅವಕಾಶ. ಬೇಸಿಕ್ ಮೊಬೈಲನ್ನು ಇದು ಆದಷ್ಟು, ಅದನ್ನೇ ಅಂತ ಹೇಳಿಲ್ಲ, ಆದಷ್ಟು ಅಂತ ಹೇಳಿದ್ವಿ. ಯಾಕಂದರೆ ಅಲ್ಲಿ ಒಂದು ಯಾವುದೋ ಅಹಿತಕರ ಘಟನೆ ನಡೀತಾರೆ, ಒಬ್ಬರವ್ರಿಗೆ ಬೇಕಲ್ಲ ವ್ಯವಸ್ಥೆ ಅನ್ನೋದಕ್ಕೆ ಬಿಟ್ಟಿರ್ತೀವಿ ಅಷ್ಟೇ. ಇನ್ನು ನಕಲನ್ನು ಆಗದೇ ಇರೋ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಈ ಬಾರಿ ಮಂಡಳಿ ಕೆಲವೊಂದಿಷ್ಟು ಬದಲಾವಣೆ ಮಾಡಿಕೊಂಡಿದೆ. ಸ್ಥಳೀಯ ಹಂತದಲ್ಲಿ ಈ ಪರೀಕ್ಷೆಗಳಿಗೆ ಕೋಡನ್ನು ಹಾಕುವಂಥದ್ದಾಗಲಿ, ಇದರಿಂದ ಈ ಬಾರಿ ಲೀಕ್ ಆಗುವಂಥ ಪ್ರಮಾಣ ತುಂಬ ವಿರಳ ಅಂತ. ಲೀಕ್ ಆಗಲಿಕ್ಕೆ ನನ್ನ ಪ್ರಕಾರ ಕೇಳಿದರೆ ಸೆಕೆಂಡ್ PU ಇರುವಂತಹ ಪ್ರಶ್ನೆ ಪತ್ರಿಕೆಯ ತಯಾರಿಕೆ ಮತ್ತು ಅದರ ಸಂರಕ್ಷಣೆ ಮತ್ತು ಅದರ ಪದ್ಧತಿ ಏನಿದೆ, ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದು ನನ್ನ ಅನಿಸಿಕೆ ಪ್ರಕಾರ, ಅದು ನಾನು ಈಗ ವೈಯಕ್ತಿಕವಾಗಿ ನೋಡಿದ್ರಿಂದ ಆ ಥರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೂ ಒಂದು ವೇಳೆ ಆದರೆ ಅದೇನೋ ದೈವ ನಮ್ಮ ಜೊತೆಗಿಲ್ಲ ಅಂತ ಹೇಳಲಿಕ್ಕೆ ಮಾತ್ರ ಇಷ್ಟಪಡ್ತೇನೆ. ಅದರ್ವೈಸ್ ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ. ಕೊನೆಯದಾಗಿ ಸರ್, ನಾಳೆ PUC ಎಕ್ಸಾಮ್ ಬರೀತಿರುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಿ? ಹೇಗೆ ಅವ್ರ ಪರೀಕ್ಷೆ ಬರೀಬೇಕು ಅಂತ ತಮ್ಮ ಕಡೆಯಿಂದ ಅವರಿಗೆ ಸೂಚನೆಗಳನ್ನು ಕೊಡ್ತೀರಿ? ಎಲ್ಲ ಮಕ್ಕಳಿಗೆ ಮತ್ತು ಪದೇ ನಾನು ಹೇಳೋದಿಷ್ಟೇ, ನಿಮಗೆ ಈಗಾಗಲೇ ನಾವು ಸಂಪರ್ಕದಲ್ಲಿ ಇದ್ವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ KCAB ಈ ಸರ್ತಿ ಒಂದು ವಿನೂತನ ಪ್ರಯೋಗ ಮಾಡಿದೆ. ತಮಗೆಲ್ಲರಿಗೂ ಪರೀಕ್ಷೆಯಲ್ಲಿ ಬರುವಂಥ ಪ್ರತಿ ಚಾಪ್ಟರ್ ವೈಸು ಯಾವ ಪ್ರಶ್ನೆ ಎಷ್ಟೆಷ್ಟು ಮಾರ್ಕ್ಸಿಂದ ಬರ್ತದೆ ಮೊದಲೇ ತಿಳುವಳಿಕೆ ನೀಡಿದ್ದೀವಿ. 4 ತಿಂಗಳು ಮೊದಲೇ ತಮಗೆ ಮಾಡಲ್ ಕ್ವಶನ್ ಪೇಪರ್ನ ಆಗಲೇ 4 ತಿಂಗಳು ಮೊದಲೇ ಕೊಟ್ಟಿದ್ದೀವಿ. 2 ಪ್ರಿಪ್ರೇಟರಿ ಎಕ್ಸಾಮ್ ಮಾಡಿದ್ದೀವಿ, ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದೀವಿ. ಇದರಲ್ಲಿ ಎಲ್ಲ ಇಷ್ಟು ಇದ್ಕೊಂಡು ನೀವು ಲೀಕ್ ಅನ್ನುವಂಥ ಪ್ರಶ್ನೆನೇ ಬರೋಂಗಿಲ್ಲ. ಏನೇ ಬಂದರೂ ಈ ಕಿಟ್ಟಿ ಒಳಗಡೆ ಬರ್ತವೆ ಹೆಚ್ಚು ಕಡಿಮೆ. ಹಾಗಾಗಿ ಇದಕ್ಕೆ ಲೀಕ್ ಅನ್ನುವ ಇದಕ್ಕೆ ಏನಿದೆ ಶಬ್ದಕ್ಕೆ ಅರ್ಥನೇ ಇರೋದಿಲ್ಲ. ನೀವು ಯಾರ್ಯಾರು ಪ್ರಿಪ್ರೇಷನ್ ಮಾಡ್ಕೊಂಡಿರಲ್ಲ ಅಂಥ ಮಕ್ಕಳು ಮಾತ್ರ ಇಂಥದ್ರಲ್ಲಿ ಒಳಗೊಳ್ಳದೆ ಮತ್ತು ನಿಮ್ಮ ಚಿತ್ತವನ್ನು ಕೆಡಿಸಿಕೊಳ್ಳದೆ ಈಗೂ ಅವಕಾಶ ಇದೆ. ನೀವು ತಮಗಿರುವಂಥ ಮಾಡಲ್ ಕ್ವಶನ್ ಪೇಪರನ್ನು ನೀಟಾಗಿ ಓದಿಕೊಂಡು ತಯಾರಿ ಮಾಡಿಕೊಂಡ್ರೆ ತಾವೆಲ್ಲರೂ ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ. ದಯವಿಟ್ಟು ಇಂಥ ಜಾಲತಾಣದಲ್ಲಿ ಬರುವಂಥ ತಪ್ಪು ಮಾಹಿತಿಗೆ ತಾವು ಏನಂತಾರೆ ಅದಕ್ಕೆ ಈಲ್ಡ್ ಆಗದೆ ತಾವು ತಮ್ಮ ಸ್ಟಡೀಸನ್ನು ಚೆನ್ನಾಗಿ ಮಾಡ್ಕೋಬೇಕು. ಮತ್ತು ಪರೀಕ್ಷೆಗೆ ಹೋದಾಗ ಸ್ವಲ್ಪ ಶಾಂತ ಚಿತ್ತತೆಯಿಂದ ಓದಿದ ತಕ್ಷಣ, ಯಾಕಂದರೆ ಎಲ್ಲ ಒಟ್ಟಿಗೆ ಓದಿಕೊಂಡು ಮೈಂಡೆಲ್ಲ ಲೋಡ್ ಆಗಿರ್ತದೆ, ಹೋಗಿ ಬರೀಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಅನ್ನೋದು ಬರ್ತದೆ. ಸ್ವಲ್ಪ ಅಲ್ಲಿ ಗಾಬರಿ ಆಗದೆ ಸ್ವಲ್ಪ ಶಾಂತ ಚಿತ್ತಿಯಿಂದ ಒಂದು ಸರ್ತಿ ಬಿಟ್ಟು 2 ಸರ್ತಿ ಪ್ರಶ್ನೆ ಓದಿ ಸಮರ್ಪಕವಾದ ಉತ್ತರವನ್ನು ಬರೀರಿ. ಪಾಸ್ ಆಗುವ ಎಲ್ಲ ಸಾಧ್ಯತೆ ಇರ್ತವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ಮೂಲಕ ಲಾಸ್ಟು ಈ ಖಾಸಗಿ ಬಸ್ ಅವ್ರಿಗೂ ಕೂಡ ವಿದ್ಯಾರ್ಥಿಗಳು ಪರೀಕ್ಷಾ ದಿನ ಅವಕಾಶ ಮಾಡಿಕೊಡಬೇಕು ಅನ್ನೋಂಥ ವಿಚಾರ ಕೇಳಿ ಬಂದಿತ್ತು. DC ಹಂತದಲ್ಲಿ ಏನಾದರೂ ಅದು ಚರ್ಚೆ ಆಗಿ ಅವಕಾಶ ಮಾಡೋದಕ್ಕೆ ಸೂಚನೆ ಬಂದಿದೆನಾ ಸರ್? ಮಾನ್ಯ ಮಂತ್ರಿಗಳು ಅದನ್ನು ಪತ್ರಿಕೆ ಪ್ರಕರಣದಲ್ಲಿ ಹೇಳಿದಾಗ ಅವ್ರು ಹೇಳಿದರು. ಅದೆಲ್ಲ DCಗಳಿಗೂ ಅವರು ಅವತ್ತು ಆ ಸಭೆಯಲ್ಲಿದ್ದರು. ಆ ಸಭೆಯಲ್ಲಿದ್ದಾಗ ಎಲ್ಲ DCಗಳಿಗೆ ಮಾಹಿತಿ ಹೋಗಿದೆ. 90% ಎಲ್ಲ ಖಾಸಗಿಯಲ್ಲಿ ಮಾಡಿರ್ತಾರೆ ಅಂತ ನಮ್ಗೆ ಮಾಹಿತಿ ಇದೆ. ಬಟ್ ಈ ಮಾಹಿತಿ ಇದೆ ಖಚಿತವಾಗಿ ನನ್ನ ಹತ್ರ ಇಲ್ಲ, ಚೆಕ್ ಮಾಡ್ಕೊಂಡು ಹೇಳ್ತೀವಿ ನಾವು. ಬಟ್ ಜನರಲಿ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.
ಇದಿಷ್ಟು ಕರ್ನಾಟಕ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿಯ ಅಧ್ಯಕ್ಷ ಆಗಿರುವಂಥ ಪ್ರಕಾಶ್ ನಿಟ್ಟಳ್ಳಿ ಹೇಳುವಂಥದ್ದು. ಸದ್ಯಕ್ಕೆ ವಿದ್ಯಾರ್ಥಿಗಳು ಆತಂಕಕ್ಕೊಳಗಾಗಬಾರ್ದು, ಗಾಬರಿಗೊಳಗಾಗಬಾರ್ದು. ಯಾವುದೋ ಪ್ರಶ್ನೆ ಪತ್ರಿಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತದೆ ಅನ್ನೋ ಕಾರಣಕ್ಕೂ ಅದನ್ನೇ ನಂಬಾರ್ದು. ಸ್ವಂತ ಪರಿಶ್ರಮದಿಂದ ಪರೀಕ್ಷೆಯನ್ನು ಎದುರಿಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸೋದ್ರ ಮೂಲಕ ಉತ್ತಮ ಸಾಧನೆಯನ್ನು ಮಾಡಿ ಅನ್ನೋಂಥದ್ದು ಕೂಡ ಪರೀಕ್ಷಾ ಮಂಡಳಿಯ ಮನವಿ ಕೂಡ ಆಗಿರುವಂಥದ್ದು. ಕ್ಯಾಮರಾಮನ್ ಸಂದೇಶ್ ಜೊತೆ ವಿನಯ್ ಕುಮಾರ್ ಕಾಶ್ಮೀರ್, ಟಿವಿ9 ಬೆಂಗಳೂರು.